ಬಾಕಿ ವೇತನ ನೀಡಲೇಬೇಕು. ಬೇಕೇ ಬೇಕು. ಚುನಾವಣಾ ಪೂರ್ವದಲ್ಲಿ ಸರ್ಕಾರ ನೀಡಿರುವ ಪ್ರಣಾಳಿಕೆ ಭರವಸೆ ಈಡೇರಿಸಲೇಬೇಕು. ಚುನಾವಣಾ ಪೂರ್ವದಲ್ಲಿ ಸರ್ಕಾರ ನೀಡಿರುವ ಚುನಾವಣಾ ಪ್ರಣಾಳಿಕೆ ಭರವಸೆ ಈಡೇರಿಸಲೇಬೇಕು. ಸಮಾನ ವೇತನ ನೀಡಲೇಬೇಕು. ನಮಸ್ಕಾರ, ನನ್ನ ಆತ್ಮೀಯ ಸಾರಿಗೆ ಸಹೋದರರೇ ಮತ್ತೆ ನನ್ನ ಆತ್ಮೀಯ ಸಾರಿಗೆಯ ಹಿರಿಯ ಸಿಬ್ಬಂದಿಗಳೇ, ನಾನು ನಿಮ್ಮ ಚಂದ್ರು. ಸ್ನೇಹಿತರೆ, ಏನು ನಾವು ಚಿತ್ರದುರ್ಗದಿಂದ ಪ್ರಾರಂಭಿಸಿರುವ ನಮ್ಮ ಜಾಥಾ ಇಂದು ಟಿ ಬೇಗೂರು ಬಳಿ 11ನೇ ದಿನಕ್ಕೆ ಕಾಲಿಟ್ಟು ಟಿ ಬೇಗೂರಿನಲ್ಲಿ ಇವತ್ತು ವಾಸ್ತವ್ಯ ಹೂಡುವ ಮೂಲಕ ಇವತ್ತು ಮುಗಿತಾ ಇದೆ. ನಾಳೆ ಬೆಳಗ್ಗೆ 6 ಗಂಟೆಗೆ ಟಿ ಬೇಗೂರಿಂದ ಪ್ರಾರಂಭವಾಗುವ ನಮ್ಮ ಈ ಪಾದಯಾತ್ರೆ ಜಾಥಾ ನೆಲಮಂಗಲ ಮಠವನ್ನು ಸೇರಲಿದೆ. ಏನು ಇದು ನಮ್ಮ ಶಾಶ್ವತ ಪರಿಹಾರಕ್ಕಾಗಿ, ಸ್ವಾಭಿಮಾನದ ಬದುಕಿಗಾಗಿ ನಡೀತಾ ಇರುವ ಈ ಹೋರಾಟದಲ್ಲಿ ಸಾಕಷ್ಟು ನಮ್ಮ ನೌಕರರು ಹಲವು ವಿಭಾಗಗಳಿಂದ ಬಂದು ನಮ್ಮ ಜೊತೆಲಿ ಇವತ್ತು ಸೇರ್ಕೊಂಡವ್ರೆ. ಇವತ್ತು ನಮ್ಮ ಈ ಸ್ವಾಭಿಮಾನದ ನಡಿಗೆಯಲ್ಲಿ ಅವರ ಹೆಜ್ಜೆಯನ್ನು ಸಹ ಸೇರಿಸಿದ್ದಾರೆ. ಸೊ ನಾಳೆನೂ ಸಹ ಈ ರೀತಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ನಾವು ನೆಲಮಂಗಲವರೆಗೂ ಟಿ ಬೇಗೂರಿನಿಂದ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಈಗಾಗಲೇ ತಮಗೆ ಈ ವೇತನದ ವಿಚಾರದಲ್ಲಿ ಮತ್ತು ಬೇರೆ ಬೇರೆ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗಿರೋದು ನೋಡ್ತಾ ಇದ್ದೀರಾ ಸಾಮಾಜಿಕ ಜಾಲತಾಣದಲ್ಲಿ. ಹಾಗೂ ಏನು RTIಯಲ್ಲಿ ಬಂದಿರುವ ವಿಚಾರಗಳು ಎಲ್ಲ ನೋಡ್ತಾ ಇದ್ದೀರಾ. ಇಷ್ಟೆಲ್ಲ ನಮ್ಮ ಕಣ್ಣು ಮುಂದೆ ನಡೀತಾ ಇದೆ. ಮುಂದಿನ ಭವಿಷ್ಯಕ್ಕೆ ಯಾವ ರೀತಿ ಕೊಡಲಿ ಪೆಟ್ಟು ಬೀಳ್ತಾ ಇದೆ ಅಂತಾನು ನಿಮಗೂ ಗೊತ್ತಾಗ್ತಾ ಇದೆ. ಆದ್ರೂ ಯಾಕೋ ಜ್ಞಾನ ಮೌನ. ಯಾಕೆ ಈ ರೀತಿ ನೀವು ಏನ್ ಸಹಿಸ್ಕೊಳ್ತಾ ಇದ್ದೀರಿ? ಎಲ್ಲವರೆಗೂ ಸಹಿಸ್ಕೊಳ್ತೀರಾ? ಮುಂದಿನ ಭವಿಷ್ಯ ಏನು? ಇದು ಶಾಂತಿಯುತ ಹೋರಾಟ. ಯಾರು ನೀವು ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತ ವಿಚಾರಗಳು ಇಲ್ಲಿಲ್ಲ. ಇಷ್ಟು ಜನ ಬಂದು ಹೋಗ್ತಾ ಇದಾರಲ್ಲ, ಯಾರಿಗೆ ಏನಾಗ್ತಾ ಇದೆ ಸ್ನೇಹಿತರೆ? ಈ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಿ ಕೂಟ ಮತ್ತು ಒಕ್ಕೂಟದ ಹೋರಾಟಗಳು ಯಶಸ್ವಿಯಾಗಿ ನಮಗೆ ಹಿನ್ನಡೆ ಆಗ್ಬಿಡುತ್ತೋ, ನಮಗೆ ಈ ಚೌಕಾಸಿ ವೇತನ ಪರಿಷ್ಕರಣೆ ಪದ್ಧತಿಯಿಂದ ಏನು ನಮ್ಮ ತುತ್ತಿನ ಚೀಲಗಳು ತುಂಬ್ತಾ ಇದ್ದಾವೋ ಅವೆಲ್ಲ ಎಲ್ಲಿ ಬಂದಾಗ್ಬಿಡ್ತಾವಂತ ಬಾಯ್ ಬಡ್ಕೊಂತ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಇದನ್ನೆಲ್ಲ ನೋಡಾದ್ರೂ ನೀವು ಯಾಕೆ ಕಲಿತಾ ಇಲ್ಲ? ಇದು ಯಾರಿಗೋಸ್ಕರ ನಡೀತಾ ಇರೋದು? ನಾವು ಕುತ್ಕೊಂಡು ನಿಮ್ಮನ್ನ ಒಂದಿನ ಧರಣಿಗೋ ಅಥವಾ ಬೇರೆ ಒಂದು ಹೋರಾಟಕ್ಕೋ ಒಂದಿನದೋ ಕರೆದು ಸುಮ್ಮನೆ ಕುತ್ಕೋಬೋದಾಗಿತ್ತಲ್ಲ. ಯಾಕೆ ನಾವು ಅಷ್ಟು ದೂರದಿಂದ ನಿಮ್ಮನ್ನ ಪಾದಯಾತ್ರೆ ಕರ್ಕೊಂಡ್ಬರ್ಬೇಕಾಗಿತ್ತು? ಈ ಬಿಸಿಲಲ್ಲಿ, ಈ ಬಿರು ಬಿಸಿಲಲ್ಲಿ 40 ಡಿಗ್ರಿ ಹತ್ರ ಬರ್ತಾ ಇದೆ. ಈ ಬಿಸಿಲಲ್ಲಿ ನಾವು ಯಾಕೆ ನಡಿಬೇಕಾಗಿದೆ? ನಾವು ನಿಮ್ಮನ್ನೆಲ್ಲ ಕರೆದು ನೀವು ಬರೀ ಒಂದಿನ ಬಂದು ಶೋ ಮಾಡ್ಬಿಟ್ಟು ಹೋಗೋದಲ್ಲ ಸ್ನೇಹಿತರೆ. ನಮ್ಮನ್ನ ನಾವೇ ಕಷ್ಟಪಡಿ ಒಳಪಡಿಸಿಕೊಂಡು ನಿಮ್ಮನ್ನ ತ್ಯಾಗ ಬಲಿದಾನ ಮಾಡು ಅಂತ ಹೇಳೋದಲ್ಲ. ನಾವು ಫಸ್ಟ್ ನಾಯಕರಾದವರು ತ್ಯಾಗ ಬಲಿದಾನಕ್ಕೆ ರೆಡಿ ಆಗ್ಬೇಕು. ನಾವು ಕಷ್ಟ ಅನುಭವಿಸ್ಬೇಕು. ನಮ್ಮ ನೌಕರರಲ್ಲ ಅನ್ನೋ ಒಂದೇ ಒಂದು ವಿಚಾರಕ್ಕೆ ನಾವು ಈ ಬಿರು ಬಿಸಿಲಿನಲ್ಲಿ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಇನ್ನಾದ್ರೂ ನೆಲಮಂಗಲ ಹತ್ರ ತಲುಪ್ತಾ ಇದೆ. ನಾಳೆ ಬೆಳಗ್ಗೆ ಟಿ ಬೇಗೂರಿಂದ 6 ಗಂಟೆಗೆ ಇಲ್ಲಿಂದ ಹೊರಟು ಇನ್ನು ಸುಮಾರು 10 ಗಂಟೆಗೆಲ್ಲ ನಾವು ನೆಲಮಂಗಲ ತಲುಪ್ತಾ ಇದ್ದೀವಿ. ತದನಂತರ 19ನೇ ತಾರೀಕು ಏನು ನೆಲಮಂಗಲದಿಂದ ಹೊರಟು ನಮ್ಮ ಪಾದಯಾತ್ರೆ ಮುಂದೆ ಸಾಗಲಿದೆ. ದಯವಿಟ್ಟು ಇನ್ನಾದ್ರೂ ಮೈಗಡವಿ ಬನ್ನಿ. ಗುಲಾಮಗಿರಿ ಸಾಕು. ಈ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಗೊಂದಲಗಳನ್ನ ಮೂಡಿ ನಿಮ್ಮನ್ನ ಭಯಪಡಿಸುವಂತದ್ದು ಬೇರೆ ಬೇರೆ ವಿಚಾರಗಳನ್ನ ಮಾಡ್ತಾ ಇದ್ದಾರಲ್ಲ, ಇದನ್ನೆಲ್ಲ ತಲೆಗಿಟ್ಕೋಬೇಡಿ. ಏನೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಇವರು ಈಗಾಗಲೇ ಗೊತ್ತಾಗ್ಬಿಟ್ಟಿದೆ. ಈಗ 26 ತಿಂಗಳು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. 38ರಿಂದ ಅಂದಿದ ತಕ್ಷಣ ಎಲ್ಲ ಬಿಟ್ಬಿಟ್ರು. ಈಗ 26 ಅಂತ ಬಂದ್ಬಿಟ್ರು. ಈಗ 1/4/2025 1/4/2025 ನೋಡೋಣ, ಇಲ್ಲ ಅಗ್ರಿಮೆಂಟ್ ಅಲ್ಲಿ ಪರ್ಸೆಂಟೇಜ್ ನೋಡೋಣ. ಎಷ್ಟು ಗೊಂದಲ ಗೂಡಿದೆ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ. ಇದೆಲ್ಲ ಅವಕಾಶ ಮಾಡಿಕೊಡ್ಬೇಕಾ? ನಾವು 1% ನಮ್ಮ ಭವಿಷ್ಯಕ್ಕೆ ಎಷ್ಟು ದೊಡ್ಡ ಹೊಡೆತ ಬೀಳುತ್ತೆ ಅನ್ನೋದೇನಾದ್ರು ನಮ್ಗೆ ಅರ್ಥ ಇದೆಯಾ? ಸರ್ವಿಸ್ ಮ್ಯಾಟರ್ ಗುರು ನಮ್ದೆಲ್ಲ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ದಯವಿಟ್ಟು ನಾಳೆನೂ ಸಹ ನಡೀತಾ ಇರೋದು, ನಾಳಿದ್ದು 21ರವರೆಗೂ, ಮತ್ತೆ 21ರ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಏನು ಫ್ರೀಡಂ ಪಾರ್ಕ್ ಅಲ್ಲಿ ನಡೀತಾ ಇದೆ. ಇದಕ್ಕೂ ಸಹ ನಾವು ನಮ್ಮ ತ್ಯಾಗ ಬಲಿದಾನ ಮಾಡಕ್ ನಾವು ರೆಡಿ ಇದ್ದೀವಿ. ನಮ್ಮ ಜೊತೆಲಿ ಸಾಥ್ಕೊಂಡು ನಾವು ಇವತ್ತು ಹೇಳ್ತಾ ಇರೋದು ದೈನಂದಿನ ಕಾರ್ಯಾಚರಣೆಗೆ ಅಡಚಣೆ ಆಗದಂತೆ ಬನ್ನಿ. ಅದ್ಯಾಕೆ ಸರ್ಕಾರಗಳು ನಮ್ಮ ಬೇಡಿಕೆಗಳು ಈಡೇರಿಸಲ್ಲ ಅಂತ ನೋಡೋಣ.
ದಯವಿಟ್ಟು ಸ್ನೇಹಿತರೆ, ಇದು ಯಾವುದೋ ಒಂದು ಸಂಘಟನೆಗೋಸ್ಕರ ಮಾಡ್ತಾ ಇರೋ ಹೋರಾಟ ಅಲ್ಲ. ಸಮಸ್ತ 1,05,000 ನೌಕರರಿಗೋಸ್ಕರ ಮತ್ತು ಅವರ ಕುಟುಂಬ ಸದಸ್ಯರಿಗೋಸ್ಕರ ಮಾಡ್ತಾ ಇರೋ ಹೋರಾಟ. ಎಲ್ಲರೂ ಬಂದು ಭಾಗವಹಿಸೋಣ. ನಮ್ಮ ಶಾಶ್ವತ ಪರಿಹಾರ ಪಡೆಯೋದಕ್ಕೆ ಎಲ್ಲರೂ ನಿಮ್ಮ ಕೊಡುಗೆಗಳನ್ನು ಕೊಡುತ್ತಾ ಎಲ್ಲರೂ ಈ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಿಕೊಂಡು ಎಲ್ಲರೂ ಸುಖ ನೆಮ್ಮದಿ ಶಾಂತಿ ಇರೋಣ ಕೇಳ್ಕೊಂತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಾರಿಗೆ ನೌಕರರ ಕೂಟ